ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ಜಾತಸ್ಯ ಮೀನರಾಶೋ ಜಾತಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಕೃಷ್ಣ ವೃಷಿಕ ರಾಶಿ ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಜಾತಸ್ಯ ವೃಶ್ಚಿಕ ರಾಶೋ ಜಾತಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ನಿನ್ನ ಹೆಸರು ಗೋತ್ರ ನಕ್ಷತ್ರ ಹೇಳಮ್ಮ. ಅಯ್ಯೋ ದೇವ್ರೆ, ಅವತ್ತು ಬದಲಾಯಿಸಿರೋ ರಾಶಿ ನಕ್ಷತ್ರ ಇವಳು ಗೊತ್ತಿದೆಯೋ ಇಲ್ವೋ? ಈಗ ಮಾಯಾ ಒರಿಜಿನಲ್ ರಾಶಿ ನಕ್ಷತ್ರ ಹೇಳಿದ್ರೆ ಏನ್ ಮಾಡ್ಲಿ ದೇವ್ರೆ? ಮಾಯಾ. ಮಾಯಾ ನಾಮ್ನ್ಯ. ಧನಸ್ಸು ರಾಶಿ. ಧನಸ್ಸು ರಾಶಿ. ಮೂಲ ನಕ್ಷತ್ರ. ಏನು ಮೂಲ ನಕ್ಷತ್ರನ? ಮಾಯಾ, ನೀನ್ ರಾಶಿ ನಕ್ಷತ್ರ ಇನ್ನೊಂದ್ಸಲ ಹೇಳು. ಏನಾಯ್ತಮ್ಮ, ಇವಳು ರಾಶಿ ನಕ್ಷತ್ರನ ಮತ್ತೆ ಯಾಕೆ ಕೇಳ್ತಿದ್ಯಾ? ಮಾಯಾ, ಅವತ್ತು ಶಾಸ್ತ್ರಿಗಳು ಜಾತಕ ನೋಡ್ಬೇಕಾದ್ರೆ ಹೇಳಿದ ರಾಶಿ ನಕ್ಷತ್ರಕ್ಕೂ ನೀನಿವತ್ತು ಹೇಳ್ತಿರೋ ರಾಶಿ ನಕ್ಷತ್ರಕ್ಕೂ ಸಂಬಂಧನೇ ಇಲ್ಲ, ಬೇರೆ ಬೇರೆ ಇದೆ. ನನಗೂ ಅದೇ ಅನುಮಾನ ಬಂತು, ಅದಕ್ಕೆ ಅವಳನ್ನ ಇನ್ನೊಂದ್ಸಲ ಹೇಳು ಅಂದಿದ್ದು. ಹೌದಲ್ವಾ ಮಾಯಾ, ನೀನವತ್ತು ಬೇರೆ ಹೇಳ್ದಾಗಿತ್ತಲ್ವಾ? ನಿನ್ನ ರಾಶಿ ನಕ್ಷತ್ರ ನಿನಗೆ ಗೊತ್ತಿಲ್ವಾ? ಏನ್ ಕಾರ್ತ್ ಪುಡಿ ಹಾಕ್ತಿದ್ದೀರಾ? ಸರಿ ಸರಿ ನೋಡ್ಕೊಂಡಾಕಿ. ಆಯ್ತಾಯ್ತು ಅಣ್ಣ. ಆಯ್ತಣ್ಣ ಉಡೆ ಜಾಸ್ತಿ ಐಲಿ ಇರ್ಬಾರ್ದಣ್ಣ, ಬೇಗ ಮಾಡಿ ಆಯ್ತಾ? ಇದೇನಿದು? ಪಲ್ಯ ಪಲ್ಯ. ಪಲ್ಯನಾ? ಸರಿ ಸರಿ. ಹಪ್ಪಳ ಕೋಸಂಬರಿ ಎಲ್ಲ ಆಯ್ತು, ರೈಸು ಆಗಿದೆ, ಎಲ್ಲ ರೆಡಿ ಆಯ್ತು. ಈ ಮಂಜನೆ ಕಾಣಿಸ್ತಾ ಇಲ್ವಲ್ಲ? ಲವ್ ಮಂಜ, ಅನ್ನ ಸಾಂಬಾರು ಪಲಾವು ಹಪ್ಪಳ 3 ತರ ಪಲ್ಯ ವಡೆ ಎಲ್ಲ ರೆಡಿ ಆಯ್ತಪ್ಪ. ಈಗ ಬೇಕಾಗಿರೋದು ಸ್ವೀಟ್ ಐಟಮ್ ಮಾತ್ರ. ನೋಡ್ಕೊಂಡ್ ಪ್ಯಾಕ್ ಮಾಡು. ಏನಾದ್ರೂ ಹೆಚ್ಚು ಕಡಿಮೆ ಕಂಪ್ಲೇಂಟ್ ಬಂತೋ ಊತಾಕ್ಬಿಡ್ತೀನಿ. ನಮ್ಮ ಹೋಟ್ಲು ಮರ್ಯಾದೆ ಪ್ರಶ್ನೆ, ಅರ್ಥ ಆಯ್ತಾ? ಇಡು ಫೋನ್. ಯಾವನು ಕೆಲಸ ಮಾಡಲ್ಲ, ಒಬ್ನೇ ಸಾಯ್ಬೇಕು. ಅಣ್ಣ ನಾನು ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡ್ಬಿಡಿ ಆಯ್ತಾ? ಆಯ್ತು ಅಣ್ಣ. ನೋಡ್ಕೊಂಡ್ ಬಡ್ಸಿ, ಯಾವ್ದು ಸಾಲ್ಟೇಜ್ ಆಗ್ಬಾರ್ದು. ಬಂದವ್ರನ್ನೆಲ್ಲ ಚೆನ್ನಾಗಿ ಗಮನಿಸ್ಕೋಬೇಕು ಆಯ್ತಾ? ಅಯ್ಯೋ, ಇನ್ನು ಏನೇನ್ ಕೆಲಸ ಉಳ್ಕೊಂಡಾಯ್ತೋ ಏನೋ. ಅಣ್ಣ ಅಮ್ಮ, ಊಟಕ್ಕೆ ಟೈಮ್ ಆಗ್ಬಿಡುತ್ತೆ, ಬೇಗ ಬೇಗ ಊಟ ಮಾಡ್ಕೊಂಬಿಡಿ. ಅದೆಲ್ಲ ಬೇಡ ಕಣೋ, ಹೇಳಿದ್ದೀನಿ ಕೆಲಸ ಮಾಡೋ, ಬೇಗ ಬರ್ರೋ. ಸರಿ ಸರಿ, ನಾನು ಬರ್ತಾ ಇದ್ದೀನಿ, ನೀವು ಬೇಗ ಬನ್ರಿ. ಸರಿ ಸರಿ, ನಾನು ಹೇಳ್ತೀನಿ ಬಿಡಿ. ಆಂಟಿ ಊಟ ಮಾಡ್ಕೊಂಡು ಹೋಗ್ಬೇಕಾಯ್ತಾ? ಆಯ್ತು ಬಿಡು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನೀವ್ ಯಾಕೆ ಟೆನ್ಷನ್ ತಗೊಂತೀರಾ? ಆಯ್ತು, ನಾನು ಮಾಡ್ತೀನಿ ಬಿಡ್ರ. ಏನೋ ಪಕೋಡ, ನಿನ್ ಫ್ರೆಂಡ್ ಎಂಗೇಜ್ಮೆಂಟ್ ಜೋರಾ? ವಾ, ನಾವಿದೀವಿ ಅಂದ್ಮೇಲೆ ಜೋರ್ ಇರ್ಲೇಬೇಕು ತಾತ. ಅದ್ ಸರಿ, ಹೋಟ್ಲ್ ಕಡೆ ಬರೋದೇ ಬಿಟ್ಬಿಟ್ಟಿದ್ದೀರಾ, ಯಾಕೆ? ಸ್ಲಿಮ್ ಬೇರೆ ಆಗ್ಬಿಟ್ಟಿದ್ದೀರಾ? ಏನ್ ಮಾಡೋದು, ನನ್ನ ಮಗ ಸೊಸೆ ಕಾಟ, ಸರಿಯಾಗಿ ಕೂಳ್ ಕೂಡ ಬೇಸಾಗ್ತಾ ಇಲ್ಲ. ಏನು ಮಾಡಕ್ಕಾಗಲ್ಲ, ಎಲ್ಲಾರ ಮನೇಲೂ ಮಹಾಭಾರತ ರಾಮಾಯಣ ಇದ್ದಂಗೆ ಹಿಂಗೆ. ಈಗೇನು ಎಂಗೇಜ್ಮೆಂಟ್ ಬಂದಿದ್ದೀರಾ, ಸರಿಯಾಗಿ ಬ್ಯಾಟಿಂಗ್ ಆಡ್ಕೊಂಡು ಹೋಗ್ಬೇಕು ಆಯ್ತಾ? ಒಳಗಡೆ ಕೂತ್ಕೊಳ್ಳಿ. ಎಲ್ಲೋ ಹೆಣ್ಣು ಗಂಡೆ ಕಾಣ್ತಾ ಇಲ್ಲ. ಅವರೆಲ್ಲ ದರ್ಶನಕ್ಕೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ತಾವು ಎಲ್ಲಾದ್ರೂ ಕೂತ್ಕೊಂಡ್ರೆ ಅವ್ರು ಬಂದ್ಬಿಡ್ತಾರೆ. ಏನೋ ಹೆಂಗೋ ನಿನ್ ಫ್ರೆಂಡು ಊಟ ಹಾಕ್ಸ್ಬಿಟ್ಟ. ನಿಂಗೂ ಅಷ್ಟೇ ವಯಸ್ಸಾಗೈತಲ್ಲ, ನೀನ್ ಯಾವಾಗ ಊಟ ಹಾಕ್ಸೋದು? ತಾತ, ನಿಮ್ಗೂ ವಯಸ್ಸಾಗಿದೆ, ಯಾವಾಗ ವಡೆ ಪಾಯಸ ಹಾಕ್ಸ್ತೀರಾ ಅಂತ ಕೇಳಿದಿನಾ? ಇಲ್ಲ ತಾನೆ? ಯಾವ್ಯಾವ ಟೈಮ್ಗೆ ಏನೇನ್ ಆಗ್ಬೇಕು ಅಂತ ಭಗವಂತ ಬರ್ದಿರ್ತಾನೋ ಅದಾಗೆ ಆಗುತ್ತೆ. ನೀವು ಜಾಸ್ತಿ ತಲೆ ತಿನ್ಬೇಡಿ, ಸುಮ್ನೆ ಹೋಗಿ ಕೂತ್ಕೊಳ್ಳಿ ಅಷ್ಟೇ. ಏನೋ ತುಂಬಾ ಮಾತಾಡ್ತಾ ಇದೀಯಾ? ನಿನಗೆ ಕೋದಣ್ಣನ್ಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಇರೋ.